ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು MTR ಪೌಡ್ರ್ ಯೂಸ್ ಮಾಡಿಕೊಂಡು ಒಂದು ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೇಮ್ ನಿಮಗೆ ಹೋಟ್ಲಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ರುಚಿ ಇರುತ್ತೆ, ಏನು ವ್ಯತ್ಯಾಸ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಐಟಮ್ ಹೇಳ್ತೀನಿ. ಮೊದಲು ಸ್ವಲ್ಪ ಕಡಲೆ ಬೀಜ, ಆಮೇಲೆ ಕರಿಬೇವು, ಆಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ, ಆಮೇಲೆ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ, ಆಮೇಲೆ MTR ಪೌಡರ್. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಯಾಕಂದರೆ ಪುಳಿಯೋಗರೆಯಲ್ಲಿ ಎಣ್ಣೆ ಇದ್ರೇ ಚೆನ್ನಾಗಿರೋದು. ಈಗ ಎಣ್ಣೆ ಕಾದ್ಮೇಲೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಈ ಕಡಲೆ ಬೀಜ ಗರ್ಗರಿ ಆಗಬೇಕು, ಅಲ್ಲಿ ತನಕ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಇದಾಗಿದೆ. ಈಗ ಒಂದು ಚಮಚ ಸಾಸಿವೆ, ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ. ಈಗ ಕಡಲೆಬೇಳೆ ಉದ್ದಿನಬೇಳೆನೂ ಗರ್ಗರಿ ಆಗುತ್ತೆ, ನೀಟಾಗಿ ಬ್ರೌನ್ ಕಲರ್ ಆಗಿ ಅಲ್ಲಿ ತನಕ ಫ್ರೈ ಮಾಡಿ. ಈಗ ಅದಕ್ಕೆ ಒಣಮೆಣಸಿನ್ಕಾಯಿ 2 ಹಾಕ್ತಾಯಿದ್ದೀನಿ, ಆಮೇಲೆ ಕರಿಬೇವು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಇದು ಫ್ರೈ ಆದಮೇಲೆ ಒಂದು ಚೂರು ಇಂಗು, ಅದು ರುಚಿ ಇನ್ನೂ ಸೂಪರಾಗಿರುತ್ತೆ ಇಂಗು ಬಿದ್ದರೆ. ರುಚಿಗೆ ಸ್ವಲ್ಪ ಉಪ್ಪು, ನಿಮಗೆ ಪೌಡ್ರಲ್ಲೂ ಉಪ್ಪಿರುತ್ತೆ, ಉಪ್ಪು ಅದಕ್ಕೆ ಇಲ್ಲಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಈಗ ಇದು ಚೆನ್ನಾಗಿ ಗರ್ಗರಿ ಆಗಿದೆ. ಈಗ ಇದಕ್ಕೆ ನಾನು 1 ಪ್ಯಾಕೆಟ್ MTR ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಇದು ಅದರಲ್ಲೇ ಹುಣಸೆಹಣ್ಣು ಅಂಶ ಇರೋದ್ರಿಂದ ನೀವು ಹುಣಸೆಹಣ್ಣು ನೀರೇನು ಹಾಕಬೇಕು ಅಂತಿಲ್ಲ. ಇಷ್ಟೇ, ನಿಮಗೆ ಗೊಜ್ಜು ರೆಡಿ ಆಯಿತು. ಈಗ ನೋಡಿ, ಈಗ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಬೇಯಿಸಿರೋ ಅಂಥ ಅನ್ನ ನೋಡಿ, ಉದುರಾಗಿರಬೇಕು ಅನ್ನ ಯಾವತ್ತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ನಿಮಗೆ ಹೋಟ್ಲಲ್ಲಿ ಯಾವ ರೀತಿ ಸಿಗುತ್ತೋ ಪುಳಿಯೋಗರೆ ಅದೇ ರೀತಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡ್ಕೊಳ್ಳಿ ಈ ಥರ. ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು, ಈ ಕಲರ್ ಬರಬೇಕು ಪುಳಿಯೋಗರೆ ಯಾವತ್ತು. ನೋಡಿ ಈಗ ರೆಡಿ ಆಯಿತು. ನೋಡಿ MTR ಪುಳಿಯೋಗರೆ ಮನೆಯಲ್ಲೇ ಯಾವ ರೀತಿ ನೀವು ಯಾವ ಥರ ಮಾಡ್ಕೋಬೋದು ಅಂತ ನಾನು ತೋರಿಸಿದ್ದೀನಿ ಪೌಡ್ರ್ ಯೂಸ್ ಮಾಡಿಕೊಂಡು. ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ರೈಸ್ ಬಾತು, ಬ್ರೇಕ್ಫಾಸ್ಟ್ ಎಲ್ಲ ಇದೆ ನನ್ನ ಚಾನಲಲ್ಲಿ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ವೀಡಿಯೋಗೂ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.